ಬಿಡಲಿಕ್ಕೆ. ಅಣ್ಣರೇ ನಮಸ್ತೆ, ನಿಮ್ಮ ಹೆಸರು ಮತ್ತು ಊರಿನ ಪರಿಚಯ ಮಾಡ್ಕೊಳ್ರಣ. ಸರ್ ನಮ್ಮ ಹೆಸರು ಕುಮಾರ್ ಅಂತ ಹೇಳ್ಬಿಟ್ಟು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕಲ್ಲೇದೇವರಪುರ ಗ್ರಾಮ. ನಾವು ಬಂದುಬಿಟ್ಟು ಜೈವ ಒಂದು ಸಸಿನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಪರವಾಗಿಲ್ಲ, ಬೆಸ್ಟ್. ಬೇಸಿಗೆಯಲ್ಲಿ ಒಳ್ಳೆ ಒಂದು ಇಳುವರಿ ಒಂದು ಇದು ಬರ್ತಾ ಇದೆ, ಚೆನ್ನಾಗಿದೆ. ಎಷ್ಟು ಎಕರೆ ಫ್ಲಾಟ್ ಇದೆ? ನಮ್ಮದು ಒಂದು 2 ಎಕರೆ ಫ್ಲಾಟ್ ಇದೆ ಸರ್. 2 ಎಕರೆ. ಸಸಿ ಎಷ್ಟು ಬಿದ್ದಿದ್ದಾವೆ? ಒಂದು 16,000 ಬಿದ್ದಿದೆ. 16,000. ಸಸಿ ಎಲ್ಲಿಂದ ತಂದಿದ್ರಿ? ನಾವು ಸಸಿ ಚಳ್ಳಕೆರೆ ತಾಲೂಕಲ್ಲಿ ತಂದಿದ್ದೀವಿ. ಚಳ್ಳಕೆರೆ ನರ್ಸರಿನಿಂದ. ಚಳ್ಳಕೆರೆ ನರ್ಸರಿ. ಎಷ್ಟು ರೂಪಾಯಿ ಒಂದು ಬಿದ್ದಿದ್ದು ನಿಮಗೆ? ನಮಗೆ ಒಂದು ₹1.20 ಸಸಿ ಬಿದ್ದಿದೆ. ₹1.20. ಯಾವ ಟೈಮಲ್ಲಿ ನಾಟಿ ಮಾಡಿದ್ರಿ? ನಾವೀಗ ಒಂದು ಮೇ ತಿಂಗಳಲ್ಲಿ ನಾಟಿ ಮಾಡಿದ್ದೀವಿ. ಏಪ್ರಿಲ್ ತಿಂಗಳ ನಾಟಿ ಮಾಡಿದ್ದೀವಿ. ಏಪ್ರಿಲ್ ತಿಂಗಳಲ್ಲಿ. ಏಪ್ರಿಲ್ ತಿಂಗಳಲ್ಲಿ ಅಂದರೆ ಅವಾಗ ಒಳ್ಳೆ ಜಾಸ್ತಿ ಬಿಸಿಲಿತ್ತು. ಫುಲ್ಲು ಬಿಸಿಲು ಸರ್, ಟೆಂಪ್ರೇಚರ್ ಫುಲ್ ಟೆಂಪ್ರೇಚರ್. ಮತ್ತು ಟೆಂಪ್ರೇಚರ್ಗೆ ಏನು ಮಾಡಿದ್ರಿ? ಮೇಲೆ ಕೆಲವರು ನೀರೆಲ್ಲ ಸ್ಪ್ರೇ ಮಾಡ್ತಾಯಿದ್ರು, ಗಿಡದ ಮೇಲೆಲ್ಲೂ ಸ್ಪ್ರೇ ಮಾಡ್ತಾಯಿದ್ರು ನೀರು. ಅವಾಗ ನೀವು ಹಂಗೇನ ಮಾಡಿದ್ರಾ? ಇಲ್ಲ, ಮೇಲ್ಗಡೆ ಏನು ಮಾಡಿಲ್ಲ, ಕೆಳಗಡೆ ಡ್ರಿಪ್ ಮೂಲಕ ಫುಲ್ ನೀರು ಕೊಟ್ಟಿದ್ದೀವಿ. ಇದು ಗೊಬ್ಬರ ಎಲ್ಲ ಯಾವ ರೀತಿ ಕೊಡ್ತಿದ್ರಿ? ಡ್ರಿಪ್ಪಲ್ಲೇ ಕೊಟ್ಟಿದ್ದೀವಿ. ಡ್ರಿಪ್ಪಲ್ಲೇ ಕೊಟ್ಟಿದ್ದೀವಿ. ಈಗ ಇದು 2 ಎಕರೆಗೆ ಅಂದರೆ ಎಷ್ಟು ಖರ್ಚು ಬಂದಿರ್ಬೋದು ನಿಮಗೆ? ನಮ್ದು ಈಗ ಅಂದಾಜು ₹1,00,000 ಮೇಲ್ಗಡೆ ಹೋಗಿದೆ ಖರ್ಚು. ಅಂದರೆ ಏನೇನು ಖರ್ಚು ಮಾಡಿರೋಣವ್ರೆ? ಈಗ ಸಸಿಗೆ ಖರ್ಚು ಮಾಡಿದ್ವಿ, ಲೈನಿಗೆ, ಮತ್ತು ಡ್ರಿಪ್ಪಿಗೆ, ಮತ್ತು ಊಟಕ್ಕೆ, ಲೇಬರ್ಸ್ಗೆ, ಒಂದು ಮೆಡಿಸನಿಗೋಸ್ಕರ ಎಲ್ಲದಕ್ಕೂ ₹1,00,000 ಮೇಲ್ಗಡೆ ಖರ್ಚಾಗಿದೆ. ಇವೆಲ್ಲ ಹೊಸ ಐಟಮ್? ಹೊಸ ಐಟಮ್, ಫಸ್ಟ್ ಟೈಮ್ ಇದು ಹೊಸ ಐಟಮ್ ಮಾಡಿದ್ದೀವಿ. ಗೂಟ ಎಲ್ಲಿಂದ ತಂದಿದ್ರಿ? ಗೂಟ ದಾವಣಗೆರೆ. ಹೆಂಗೊಂದು ಬಿದ್ವು? ₹17 ಒಂದು ಗೂಟ ಬಿದ್ದಿದ್ವಿ. ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ A to Z ಸೇರಿ ಎಲ್ಲ ಅವ್ರದ್ದೇ? A to Z ಹೌದು. ₹17 ಒಂದು ಗೂಟ ಬಿದ್ದಿದೆ. ಬೇಸಿಗೆನಲ್ಲಿ ಗಿಡ ಸಾಯೋದು ಹಂಗೇನೇನು ಆಗಿತ್ತಾ? ಸಾಯೋದು ಕೆಲವೊಂದು ಸತ್ತಿದ್ದಾವೆ, ಆದರೂ ಮೆಡಿಸನ್ ಮೂಲಕ ಇಷ್ಟೊಂದು ಉಳಿದ್ರೆ ಹೆಚ್ಚಿನ ಮಾತು. ಏನಕ್ಕಪ್ಪ ಅಂತಂದರೆ ಭಾಳ ಟೆಂಪ್ರೇಚರ್ ಇದೆ, ಸರಿ ಮಳೆ ಕಡಿಮೆ ಇದೆ. ಹಂಗಾಗ್ಬಿಟ್ಟು ಈ ಸಸಿನ ನಾವು ಕಾಪಾಡ್ಕೊಂಡಿರೋದೇ ಒಂದು ಹೆಚ್ಚು ಇದಾಗಿದೆ. ಹೌದು, ಯಾಕಂದರೆ ಬೇರೆ ಫ್ಲಾಟ್ಗಳಿಗೆಲ್ಲ ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ, ಸತ್ತೋಗ್ಬಿಡ್ದಾವೆ, ಸಸಿನೇ ಬಾಳಿಕೆ ಬಂದಿಲ್ಲ ಅಲ್ಲಿ. ನಮ್ಮ ಕಡೆ ಇನ್ನೊಂದು ಇಷ್ಟೊಂದು ಡೆವಲಪ್ ಮಾಡ್ಕೊಂಡಿದ್ದೀವಿ, ಪರವಾಗಿಲ್ಲ ಅಂತ ಅನಿಸುತ್ತೆ. ಜೈವ ಸಸಿ ಸ್ವಲ್ಪ ಬೆಟರ್ ಅಂತ. ಇದನ್ನು ನಾಟಿ ಮಾಡಿ ಎಷ್ಟು ದಿನಕ್ಕೆಲ್ಲ ಕಟಾವು ಸ್ಟಾರ್ಟ್ ಆಗಿತ್ತು? ಒಂದು 70 ಡೇಸ್ ಇದ್ದ 72 ಡೇಸ್ 75 ಡೇಸಿಗೆ ಬಂದ್ಬಿಡುತ್ತೆ ಆಲ್ರೆಡಿ. 75 ಡೇಸ್ಗೆಲ್ಲ ಫಸ್ಟ್ ಹಾರ್ವೆಸ್ಟ್ ಬಂದ್ಬಿಡುತ್ತೆ. ಎಷ್ಟು ಸಿಕ್ಕಿತ್ತು? ಫಸ್ಟ್ ಟೈಮ್ ಒಂದು 10 ಟ್ರಾಸ್ ಸಿಕ್ಕಿತ್ತು, ಆಮೇಲೆ ಒಂದು 16, ಆಮೇಲೆ ಒಂದು 34, ಆಮೇಲೆ ಒಂದು 40 ಸಿಕ್ಕಿದೆ. ಅಂದರೆ ಎಷ್ಟು kg ಬಾಕ್ಸ್ ಅವು? 20 kg ಬಾಕ್ಸ್. 20 kg ಒಂದು 21-22 ಬರುತ್ತಲ್ಲ? 20 ಬರುತ್ತೆ ಆವ್ರೇಜ್. 20 ಮೇಲೆ 20 ಮೇಲೇ ಬರುತ್ತೆ ಫುಲ್ ತುಂಬಿದ್ರೆ. ಅಣ್ಣವ್ರೆ, ಈಗ ಗಿಡ ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ. ಈಗ ಇವೆಲ್ಲವೂ ಒಂದೇ ಸರಿ ಬರ್ತಾವ? ಈಗ ಇಲ್ಲ, ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಇದು ನೋಡಿ, ಇದು ಬಂದಿದೆ, ಇದು ಬಂದಿದೆ. ನಾಳೆ ಬಿಟ್ಟು ನಾಡಿದ್ದು ಕಟಾವು ಮಾಡ್ಬೋದು. ಇದು ಈ ಕೆಳಗಡೆ ಇರೋದು ಒಂದು ದಿವಸ ಲೇಟು, ಹಂಗಾಗ್ಬಿಟ್ಟು. ಅಂದರೆ ಈ ಗಿಡದಲ್ಲಿ ಒಂದು 2-3 ಬಂದಿದೆ. ಸ್ಟೆಪ್ ಬೈ ಸ್ಟೆಪ್ ಬರ್ತಾನೆ ಇರ್ತದೆ ಅದು, ಒನ್ ಡೇ ಬಿಟ್ಟು ಒನ್ ಡೇ. ಹಿಂಗೆ ಜಾಸ್ತಿ. ಈಗ ನೆಕ್ಸ್ಟ್ ಎಷ್ಟು ಬರ್ಬೋದು? ಎಷ್ಟು ಬಾಕ್ಸ್ ಸಿಗ್ಬೋದು? ನೆಕ್ಸ್ಟ್ ಒಂದು 60-70 ಬಾಕ್ಸಿಗೆ ನಾವು ಇದು ಮಾಡ್ಕೊಂಡಿದ್ದೀವಿ. 2 ಎಕರೆ ಅಂತಂದರೆ ಎಲ್ಲ ಕೋಲಾರಕ್ಕೆ ಕಳಿಸ್ತಿರ್ತಾರಲ್ಲ? ಏನು ಕೋಲಾರಕ್ಕೆ ಕಳಿಸ್ತಾ ಇರ್ತಾರೆ? ಇಲ್ಲ, ನಮಗೆ ಲೋಕಲ್ ಮಾರ್ಕೆಟೇ ಚೆನ್ನಾಗಿದೆ. ಕೋಲಾರಕ್ಕೆ ಸುಮ್ಕೆ ಕಾಸ್ಟ್ ಜಾಸ್ತಿ, ಟ್ರಾನ್ಸ್ಪೋರ್ಟ್ ಜಾಸ್ತಿ, ಅದರಿಂದ ನಾವು ಇಲ್ಲೇ ಲೋಕಲೇ ಹೊಡೆದ್ಬಿಡ್ತೀವಿ. ನಮಗೆ ಮತ್ತು ಎಷ್ಟು ಹೆಂಗೆ ನಡೀತು ಬಾಕ್ಸ್? ಮೊನ್ನೆ ಮಾರ್ಕೆಟ್ ಈಗ ಒಂದು 400-500, 600 ಡೇ ಬೈ ಡೇ ಒಂದೊಂದು ದಿವಸ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ ನಮಗೆ. ಒಂದು ದಿವಸ ಇವತ್ತು 600 ನಡೀತು ಅಂದ್ರೆ ಒಂದು ದಿವಸ 650, ಒಂದು ದಿವಸ 400, ಒಂದು ದಿವಸ 500, ಈ ಥರ. ಮೊನ್ನೆ ಕೊಟ್ಟರಲ್ಲ, ಅವತ್ತು ಎಷ್ಟು ನಡೀತು? 650 ಕೊಟ್ಟಿದ್ದೆ. 650 ಕೊಟ್ಟಿದ್ದೆ. 650 ರೂಪಾಯಿ ಅಂತಂದರೆ ಎಷ್ಟು? 40 ಬಾಕ್ಸ್ ಸಿಕ್ಕಿದ್ದು. ನೀವೇ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ. 6-4 24, ಒಂದು 24,000. ಅದಾವತ್ತು ಕಮಿಷನ್ ಒಂದು ಎಲ್ಲ ಟೋಟಲ್ ಒಂದು 4,000ದಿಂದ 5,000 ರೂಪಾಯಿ ಖರ್ಚು ಹೋದ್ರೆ ಒಂದು 20,000 ರೂಪಾಯಿ ಉಳಿಯುತ್ತೆ. ಲೇಬರ್ದು, ಆಟೋ ಬಾಡಿಗೆ, ಕಮಿಷನ್ ಎಲ್ಲ ಒಂದು 5,000 ರೂಪಾಯಿ ಹೋದ್ರು ಒಂದು ಮಾಮೂಲು ಒಂದು 20,000 ರೂಪಾಯಿ ಉಳಿದ. ಅಣ್ಣ, ಈ ಗಿಡ ಇನ್ನೂ ಎಷ್ಟು ದಿನ ಇರ್ತವೆ ಗಿಡ? ಮ್ಯಾಕ್ಸಿಮಮ್ ಅಂದರೆ ನಾವು 1.5 ತಿಂಗಳು ಮ್ಯಾಕ್ಸಿಮಮ್ ಇದ್ದೇ ಇರ್ತವೆ ಗಿಡ. 1.5 ತಿಂಗಳು. ಏನೇ ಬಿಸಿಲು ಮಳೆ ಕಡಿಮೆ ಇದೆಯಲ್ಲ, ಅದರಿಂದ ಚಿಗುರು ಜಾಸ್ತಿ ಇಲ್ಲ ಇದು. ಹಂಗಾಗ್ಬಿಟ್ಟು ನಾವು 1.5 ತಿಂಗಳು ಸಸಿ ಮೇಂಟೈನ್ ಮಾಡ್ತೀವಿ ನಾವು ನಮ್ಮ ಕೆಪಾಸಿಟಿಗೆ. ಎಷ್ಟು ದಿನಕ್ಕೊಂದ್ಸರಿ ಹರಿತೀರಾ? ನಾವು 4 ದಿವಸ ಬೇಡ 3 ದಿವಸ ಅಷ್ಟೇ, ಆವ್ರೇಜ್ ಲಾಸ್ಟ್ ಫೈನಲ್ 4 ದಿನಕ್ಕೊಂದ್ಸರಿ. 4 ದಿವಸ ಇನ್ಮೇಲೆ ಜಾಸ್ತಿ ಸಿಗ್ತಾವಲ್ಲ? ಸಿಗ್ತಾ ಕಂಟಿನ್ಯೂ. ಇನ್ಮೇಲೆ ಜಾಸ್ತಿ ನಮ್ಮದು. ಸ್ಟಾರ್ಟಿಂಗ್ ಏನು ಒಂದು 3 ಕಟ್ಟಿಂಗ್ ಆಗಿದೆ ಅಷ್ಟೇ ಇದು. ಇನ್ಮೇಲೆ ಬರ್ತಾ ಇನ್ನೊಂದು 2 ಕಟ್ಟಿಂಗ್ 3 ಕಟ್ಟಿಂಗ್ ಜಾಸ್ತಿನೇ ಆಗುತ್ತೆ ನಮಗೆ. ಇದೆಲ್ಲ ಹೂವೆಲ್ಲ ಆಗಿದೆಯಲ್ಲ, ಇದೆಲ್ಲನೂ ಆಗುತ್ತಾ? ಫ್ರೂಟ್ ಸೆಟ್ ಆಗುತ್ತಾ ಏನು ಅಥವಾ ಹೆಂಗಿದೆ? ಆಗಲೇಬೇಕಿದು, ಯಾಕಂದರೆ ಇದು ಹೂವು ಬಿಟ್ಟಿರೋದೇ ಕಾಯಿ ಬಿಡೋಕ್ಕೋಸ್ಕರ ಇದು. ಹಂಗಾಗ್ಬಿಟ್ಟು ನೆಕ್ಸ್ಟ್ ಕಾಯಿಗೆ ಇದು ನಾವು ಇವೆಲ್ಲವೂ ಬರ್ತವೆ? ಬಂದೇ ಬರುತ್ತೆ.
ಕೆಳಗಡೆ ಕಾಯಿ ಇದೆ ನೋಡಿ, ಇದು ಹ್ಞೂ ಕೆಳಗಡೆ ಕಾಯಿ ಇದೆ, ಈಗ ಈ ಕಡೆ ಹಣ್ಣಿದೆ ನೋಡಿ. ಇವೆಲ್ಲ ಹಣ್ಣೆಲ್ಲ ಈಗ ನೆಕ್ಸ್ಟ್ ಕಟಿಂಗ್ ಹೋಗುತ್ತೆ. ಎಲ್ಲ ಫುಲ್ ಹಣ್ಣು ಆದ್ಮೇಲೆ ತಗೊಂಡು ಹೋಗ್ತೀರಾ ಅಥವಾ ಇನ್ನೂ ಸ್ವಲ್ಪ ದ್ವಾರಗಾಯಿ ಇದ್ದಂಗೆಲ್ಲ ತಗೊಂಡು ಹೋಗ್ತೀರಾ? ದ್ವಾರಗಾಯಿ ಹಣ್ಣು ಎರಡೂ ಮಿಕ್ಸ್ ಬರುತ್ತೆ ಇದು. ಯಾಕಂದ್ರೆ ಎಲ್ಲದೂ ಒಂದೇ ಅಂಡರ್ಸ್ಟ್ಯಾಂಡಿಂಗ್ ಇರೋದು ಇದು. ಯಾಕಂದ್ರೆ ಅದು ಮಿಕ್ಸ್ ಇದ್ಮೇಲೆ ತಗೊಂಡು ಹೋದ್ರೆ ಮಾತ್ರ ಮಾರ್ಕೆಟ್ ಇದು. ಅಲ್ಲಿ ಇದು ಮಾರ್ಕೆಟಲ್ಲಿ ಎಂಥ ಕಾಯಿನ ಕೇಳ್ತಾರೆ? ಒಂದು ಸ್ವಲ್ಪ ಹಣ್ಣಿದ್ರೆ ಚೆನ್ನಾಗಂತಾರೆ, ಒಂದು ಸ್ವಲ್ಪ ಕಾಯಿ ಹೆಂಗಿದ್ರೆ ಸ್ವಲ್ಪ ಹಚ್ಚಿದ್ರೆ ಗಟ್ಟಿ ಇದ್ರೆ ಕಾಯಿ ವ್ಯಾಲ್ಯೂ ಜಾಸ್ತಿ. ಯಾಕಂದ್ರೆ ಬಾಳಿಕೆ ಬರುತ್ತಲ್ವಾ, ಅದಕ್ಕೋಸ್ಕರ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಪೂರ್ತಿ ಹಣ್ಣಾಗಿದ್ರೆ ಅಲ್ಲಿಗೆ ಒಂದು ದಿವಸ ಅಲ್ಲೇ ಲೋ ಕಲರ್ ತಗೊಂತಾರೆ ಅಷ್ಟೇ. ಗಟ್ಟಿ ಇದ್ರೆ ಕಾಯಿ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ. ಈಗ ಎಷ್ಟು 2 ಎಕರೆಗೆ ಆಲ್ರೆಡಿ 1 ಲಕ್ಷದ ಮೇಲೆ ಖರ್ಚು ಮಾಡಿದ್ದೀರಾ ನೀವು? ಮಾಡಿದ್ದೀವಿ ಸರ್, ಮಾಡಿದ್ದೀವಿ. ಬಂದಿದೆಯಾ ವಾಪಸ್ಸು? ಸರ್ ಈಗೊಂದು 90% ಅಮೌಂಟ್ ಬಂದಿದೆ. ಇನ್ನು ಇದೆಲ್ಲ ಫಿನಿಶ್ ಆಗೋ ಅಷ್ಟೊತ್ತಿಗೆ ನಮ್ಮ ಬಂಡವಾಳ ನಮ್ಗೆ ವಾಪಸ್ ಬರ್ಬೋದು ಅಷ್ಟೇ. ಯಾಕಂದ್ರೆ ನಾವು ಅಂದ್ಕೊಂಡಿರೋ ರೀತಿ ಇಳುವರಿ ಬಂದಿಲ್ಲ ಈ ಸರಿ. ಇದಕ್ಕಿಂತ ಮುಂಚೆ ಹಾಕಿದ್ರಾ ಟೊಮೊಟೊ ಅಥವಾ ಇದೇ ಫಸ್ಟಾ? ಇಲ್ಲ, ಇದು ಸೆಕೆಂಡ್ ಟೈಮ್ ಇದು ನಮ್ಮ ಅಟೆಂಪ್ಟ್. ನಮ್ಮದು ಜಾಸ್ತಿ ಏನಪ್ಪ ಅಂದರೆ ಅಡಿಕೆ ತೋಟ, ಬದನೆ ಗಿಡ, ಹತ್ತಿ, ನೀರುಳ್ಳಿ ಈ ಥರದ್ದು ನಮ್ಮದು ಬೇರೆ ಬೆಳೆಗಳಿದ್ದಾವೆ. ಸೆಕೆಂಡ್ ಟೈಮ್ ಅಟೆಂಪ್ಟ್ ಮಾಡಿರೋದು. ಸೆಕೆಂಡ್ ಟೈಮ್ ಅಂತಂದರೆ ಈಗ ಮೊದಲಿದ್ದು ಹೆಂಗಿತ್ತು? ಯಾವ ಟೈಮಲ್ಲಿ ಹಾಕಿದ್ರಿ? ಅದಕ್ಕಿಂತ ಬೆಟರ್ ಇದು ಸ್ವಲ್ಪ. ಹೌದು, ಅದಕ್ಕಿಂತ ಬೆಟರ್. ಅದು ಮಳೆಗಾಲದಲ್ಲಿ ಹಾಕಿದ್ರೆ ಬೇರೆ? ಇದೇ ಟೈಮಲ್ಲಿ ಹಾಕ್ತೀವಿ ನಾವು, ಮತ್ತು ಬೇರೆ ಟೈಮಲ್ಲಿ ಹಾಕಲ್ಲ ನಾವು. ಯಾಕಂದರೆ ಈ ಟೈಮಲ್ಲಿ ಬಂದರೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಟೊಮೊಟೊ. ಇಳುವರಿ ಕಮ್ಮಿ ಆದ್ರೂ ರೇಟ್ ಜಾಸ್ತಿ ಇರುತ್ತೆ ಅಂತ ವರ್ಕೌಟ್ ಆಗುತ್ತೆ. ಮತ್ತು ಮಳೆಗಾಲದಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ, ವರ್ಕೌಟ್ ಆಗಲ್ಲ ನಮಗೆ. ಅಷ್ಟು ಇಳುವರಿ ಬಂದರೂ ನಮಗೆ ಯೂಸ್ ಆಗಲ್ಲ. ಅದು ರೇಟ್ ಬರೀ ಫುಲ್ ಕಡಿಮೆ ಇರುತ್ತೆ ನಮಗೆ. 40 ರೂಪಾಯಿ, 200 ರೂಪಾಯಿ, 100 ರೂಪಾಯಿ ಬಾಕ್ಸ್ ಇರುತ್ತೆ ನಮಗೆ. ವರ್ಕೌಟ್ ಆಗಲ್ಲ ಅಷ್ಟು ಕಡಿಮೆ. ಮಿನಿಮಮ್ ಅಂದರೆ ಎಷ್ಟು ರೂಪಾಯಿ ಬಾಕ್ಸ್ ಇದ್ದರೆ ನಿಮಗೆ ಪರವಾಗಿಲ್ಲ? ನಮಗೆ ನೋಡಿ ಸರ್, ಕನಿಷ್ಠ ಅಂದ್ರೆ ಒಂದು 300 ರೂಪಾಯಿ ಅಬೋ ಇದ್ದರೆ ನಮ್ಗೆ ವರ್ಕೌಟ್ ಆಗ್ಬಿಡುತ್ತೆ ನಮಗೆ. ಯಾವ ಅವು 22 kg ಬಾಕ್ಸೇ 300 ರೂಪಾಯಿ? 20 kg 300 ರೂಪಾಯಿ ಬಾಕ್ಸ್ ಆದ್ರೆ ಯಾವುದಾದ್ರೂ ನಮಗೆ ಒಂದು 300 ರೂಪಾಯಿ ಎಬೋ ಇದ್ದರೆ ನಮಗೆ ಇಳುವರಿ ಜಾಸ್ತಿ ಬಂದರೆ ಫುಲ್ ವರ್ಕೌಟ್ ಆಗ್ಬಿಡುತ್ತೆ ನಮಗೆ. ಈಗ ಇದು ಈ ವರ್ಷದ ನಿಮಗೆ ಲಾಸ್ ಅಂತ ಏನು ಅನ್ಸಲ್ಲ? ಯಾಕಂದ್ರೆ ಇನ್ನು ಮಾಲ್ ಐತೆ. ಮಾಲಿದೆ ಇನ್ನು ಕಡಿಮೆ ಅಂತ ಇನ್ನು 3 ಬಿಡುತ್ತೆ, 4 ಬಿಡು ಅರ್ಧ ಹಿಡಿತೀವಿ ಕಾಯಿ. ಲಾಸ್ ಏನಿಲ್ಲ ನಮಗೆ. ಎಷ್ಟು ಇನ್ನೊಂದು 500 ಬಾಕ್ಸ್ ಸಿಗ್ಬೋದು? 500 ಜಾಸ್ತಿ ಸಿಗುತ್ತೆ ಸರ್, ಒಂದು 1000 ಬಾಕ್ಸ್ 1000 ಬಾಕ್ಸ್ ಸಿಗುತ್ತೆ. ಪೂರ್ತಿ ಇದೆ ಕೆಳಗಡೆ. ಸ್ನೇಹಿತರೆ ನೋಡಿ, ಆ ಕಡೆ ಅಲ್ಲಿ ಕರೆಂಟ್ ಕಂಬಗಳು ಏನು ಕಾಣ್ತಾ ಇದಾವೆ, ಬೇನ್ ಮರ ಇದಲ್ವಾ, ಅಲ್ಲಿಗೆ ಕಾಣಿಸುತ್ತೆ. ಈ ಮರ ಬಿಟ್ಟು ಆ ಕಡೆ ಮರ ಇದಾವಲ್ಲ, ಅಲ್ಲಿಂದ ಈ ಕಡೆ ಇಲ್ಲವರೆಗೂ ಇದು ತ್ರಿಭುಜ ಶೇಪಲ್ಲಿ ಐತೆ. 2 ಎಕರೆ. ಇನ್ನು ಕಾಯನ್ನು ಭಾಳಷ್ಟು ಇದಾವೆ, ಬೇಜಾನಿದೆ ನೋಡಿ. ಇದೆಲ್ಲ ಇನ್ನು ಕಾಯಿದು ಮತ್ತೆಲ್ಲ ಹೂವೆಲ್ಲ ಸೆಟ್ ಆಗ್ತಾ ಇದಾವೆ ಈಗ ನೋಡಿ ಸರ್. ಇನ್ನು ಬರಕಾಯಿನ ಜಾಸ್ತಿನೇ ಇದೆ, ಏನೋ ಚಿಕ್ಕ ಇದೆಲ್ಲ. ಇದೆಲ್ಲ ನೆಕ್ಸ್ಟ್ ಇಳಿದೆ. ಔಷಧ ಗೊಬ್ಬರ ಎಲ್ಲ ಯಾವ ರೀತಿ ಕೊಡ್ತಾ ಇದ್ರಿ ಸರ್? ಎಲ್ಲ ನಾವು 90% ಡ್ರಿಪ್ ಮೂಲಕನೇ ಬಿಡೋದು. ಒಂದು 10% ಮಾತ್ರ ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಅಂದರೆ ಗಿಡ ಏನಕ್ಕೆ ಮೇಲ್ಗಡೆ ಸ್ಪ್ರೇ ಮಾಡ್ತೀವಿ. ಉಳುಕಿಗೋಸ್ಕರ ಮಾಡ್ತೀವಿ ಅಷ್ಟೇ. ಇನ್ನು ಏನು ಬೇಕು, ಅದಕ್ಕೆ ಎನರ್ಜಿ ಏನು ಬೇಕಾಗಿರುತ್ತೆ ಅದೆಲ್ಲ ಡ್ರಿಪ್ ಮೂಲಕನೇ ಕೊಡ್ತೀವಿ ಅದಕ್ಕೆ. ಈಗ ಕಾಯಿಗೆ ಹುಳ ಆಗೋದು, ಕಾಯಿ ಕೊರಕ ರೋಗ, ಕಾಯಿ ಕೊರಿ ಅಂಥವೇನ ಆಗಿದಾವ ಸರ್? ಅದು ಫಸ್ಟ್ ಟೈಮ್ ನಾವು ಮಾಡ್ಬೇಕಾದ್ರೆ ಆಗಿರುತ್ತದು. ಆ ಥರ ಆದ ತಕ್ಷಣ ನಾವೇನು ಮಾಡಿಬಿಡ್ತೀವಿ, ಅದಕ್ಕೆ ಔಷಧಿ ಅದಕ್ಕೆ ಸರಿಯಾದ ರೀತಿ ಹೊಡೆದ್ಬಿಟ್ರೆ ಅಲ್ಲಿ ಕಂಟ್ರೋಲ್ ಆಗಿಬಿಡುತ್ತೆ. ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಆಗ್ತಾನೆ ಬರುತ್ತೆ ಈಗ. ಮತ್ತು ಈಗ ನೀವು ಐಟಮ್ ಮಾಡ್ಕೊಂಡು ಹೋಗ್ತೀರಲ್ಲ, ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಐಟಮ್ ಮಾಡ್ಕೊಂಡು ಹೋಗ್ತೀರಾ ಅಥವಾ ಹೆಂಗೆ ಹೋಲ್ಸೇಲ್ ತಗೊಂಡು ಹೋಗ್ತೀರಾ? ಸೆಕೆಂಡ್ 2 ಐಟಮ್ ಮಾಡ್ತೀವಿ ನಾವು. 2 ಐಟಮ್, ಫಸ್ಟ್ ಕ್ವಾಲಿಟಿ ಒಂದು, ಲಾಸ್ಟ್ ಗುಲ್ಟಿ ಒಂದು. 2 ಐಟಮ್ ಮಾಡ್ಕೊಂಡು ತಗೊಂಡು ಹೋಗ್ತೀವಿ. ಗುಲ್ಟಿ ಯಾಕಂದರೆ ಒಂದು 20 ಬಾಕ್ಸಿಗೆ ಒಂದು 2 ಬಾಕ್ಸ್ ಬರುತ್ತೆ ಗುಲ್ಟಿ ನಮ್ಮ ಒಂದು ಐಟಮಿಗೆ. ಅದು ಕಡಿಮೆ ರೇಟಿಗೆ ಹೋಗುತ್ತೆ ಗುಲ್ಟಿ. ಫಸ್ಟ್ ಐಟಮ್ ಅದ್ರ ಕ್ವಾಲಿಟಿಗೆ ತಕ್ಕಂಗೆ ರೇಟ್ ಹೋಗುತ್ತಾನೆ ಇರ್ತದೆ. ಕಳೆ ಎಲ್ಲ ಸ್ವಲ್ಪ ಜಾಸ್ತಿ ಆಗೈತಲ್ಲ, ಯಾಕೆ? ಸ್ವಲ್ಪ ಕಳೆ ತೆಗೆಸಿದ್ದಿಲ್ಲ ಅಂತನಾ ಅಥವಾ ನೆಗ್ಲೆಕ್ಟ್ ಮಾಡಿದ್ರೆ ಏನಂತ? ಇಲ್ಲ, ನಾವಿದು ಹೊಸದಾಗಿ ಜಮೀನು ಕೊಂಡುಬಿಟ್ಟು ನಾವು ಮಾಡ್ಕೊಂಡಿರೋದು. ಹಂಗಾಗ್ಬಿಟ್ಟು ನಮಗಿಂತ ಪೂರ್ವದಲ್ಲಿ ಜಮೀನು ತಗೊಂಡಿರೋರು ಅವರು ಇದನ್ನ ಸ್ವಲ್ಪ ವೇಸ್ಟ್ ಲ್ಯಾಂಡ್ ಆಗಿ ಭಾಳ ವರ್ಷ ಡೆಡ್ ಬಿಟ್ಟಿದ್ರಲ್ಲ, ನಾವು ಫಸ್ಟಾಗಿ ಪ್ರಯತ್ನ ಮಾಡಿರೋದು ಇದರಲ್ಲಿ. ಹಾಗಾದ್ರೆ ಭೂಮಿ ಸತ್ವ ಐತೆ? ಭೂಮಿ ಸತ್ವಿದೆ, ಕಳೆನೂ ಜಾಸ್ತಿ ಇದೆ. ಭೂಮಿ ಸತ್ವ ಇದ್ರೇ ಕಳೆ ಜಾಸ್ತಿ ಬರೋದು. ಮತ್ತು ಇದು ಮಲ್ಚಿಂಗ್ ಶೀಟ್ ಹಾಕ್ಬೋದಾಗಿತ್ತಲ್ಲ? ಮಲ್ಚಿಂಗ್ ಶೀಟು ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತಂದು ಯೋಚನೆ ಆಗಿದ್ದೀವಿ. ಈಗ ನೆಕ್ಸ್ಟ್ ಈಗ ಮೆಣಸಿನ ಸಸಿ ನಾಟಿ ಮಾಡ್ತೀವಿ. ಇದಾದಮೇಲೆ ಈ ಫ್ಲಾಟ್ ತಗೊಂಡು ಮೆಣಸಿನ ಸಸಿ ಇದು ಎಲ್ಲ ಇದು ಕ್ರಾಪ್ ಕ್ಲೋಸ್ ಮಾಡ್ಕೊಂಡು ನೆಕ್ಸ್ಟ್ ಮೆಣಸಿನ ಸಸಿ ನಾಟಿ ಮಾಡ್ಬೇಕಂತ ಯೂಸ್ ಮಾಡ್ಕೊತೀವಿ.